ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಲ್ಲವಿ, ಸೀರೆ ತಗೊಳಕ್ಕೆ ತಾಳಿ ತಗೊಳಕ್ಕೆಲ್ಲ ಯಾವಾಗ ಹೋಗೋಣ? ನೀವ್ ಯಾವಾಗ ಹೇಳ್ತಿರೋ ಅವಾಗ ಹೋಗೋಣ. ಸರಿ, ಹಾಗಿದ್ರೆ ನೀನ್ ನಾಳೆ ರಜಾ ಹಾಕ್ಬಿಡ್ತೀಯಾ? ಅಯ್ಯಯ್ಯೋ, ಯಾವ್ದೇ ಕಾರಣಕ್ಕೂ ಆಫೀಸ್ಗೆ ರಜಾ ಹಾಕಕ್ಕಾಗಲ್ಲಮ್ಮ. ನಾವು ಭಾನುವಾರ ತಗೊಳ್ಳೋಣ. ಮದ್ವೆಗಿನ್ನ ತುಂಬಾ ಟೈಮ್ ಇಲ್ಲ. ನೀವು ಶನಿವಾರ ಭಾನುವಾರ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಕಣೆ. ಬೇಗ ಬೇಗ ಎಲ್ಲ ಕೆಲ್ಸನೂ ಮುಗಿಸ್ಕೋಬೇಕು. ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ, ನಾವು ನಾಳೆ ಸಂಜೆ ಹೋಗೋಣ. ಅಲ್ಲಮ್ಮ ಪಲ್ಲವಿ, ಮುಸ್ಸಂಜೆನಲ್ಲಿ ಯಾರಾದ್ರೂ ಮಾಂಗಲ್ಯ ತರ್ತಾರ ಹೇಳು? ಸರಿ, ಆಫೀಸಲ್ಲಿ ಪರ್ಮಿಷನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕೇಳಿಸ್ಕೊಂಡ್ರ ಪ್ರಭಾ? ನೀವೇನೋ ಹೇಳ್ತಿದ್ರಿ, ಇವ್ರ ಮದ್ವೆ ಶಾಪಿಂಗ್ಗೆ ಹೋಗಲ್ಲ. ಮತ್ತೆ ಇವ್ರಿಬ್ರನ್ ಜೊತೆನಲ್ಲಿ ಎಲ್ಲಿ ಕಳಿಸ್ಲಿ? ಸುಮ್ನೆ ಇರು ಸುಲೋಚನಾ ಅವ್ರೆ. ಏನಾಯ್ತು, ಇಬ್ರು ಗುಸುಗುಸು ಅಂತ ಮಾತಾಡ್ತಿದ್ದೀರಾ? ಏನಿಲ್ಲ ಬಿಡಮ್ಮ. ನೀನೊಂದ್ ಕೆಲ್ಸ ಮಾಡು, ನೀನು ಒಂದ್ 15 ದಿನ ಕೆಲ್ಸಕ್ ರಜಾ ಹಾಕ್ಬಿಡು. ನಾನ್ ವಿಕ್ರಾಂತ್ಗೂ ಹೇಳ್ತೀನಿ. ಅಯ್ಯಯ್ಯೋ, 15 ದಿವ್ಸನ ಸಾಧ್ಯನೇ ಇಲ್ಲ ಅಮ್ಮ. ಬೇಕಂದ್ರೆ ಒಂದ್ 3 ದಿನ ರಜಾ ಹಾಕ್ಬೋದು. ಇದೊಳ್ಳೆ ಸರಿ ಹೋಯ್ತಲ್ಲ ಪಲ್ಲವಿ, 3 ದಿನ ಮದ್ವೆಗೆ ಆಗೋಗುತ್ತೆ. ಅದಾದ್ಮೇಲೆ ಓಕ್ಲಿ ನೀರಿನ ಶಾಸ್ತ್ರ ಇರುತ್ತೆ, ಅಳಿಯಂದ್ರಿಗೆ ಅಳಿಗುಳಿ ಮಾಡೋದಿರುತ್ತೆ, ಆಮೇಲೆ ಜೊತೆಗೆ ಹನಿಮೂನ್ ಬೇರೆ ಕಳಿಸ್ಬೇಕು. ಹನಿಮೂನ್ದೆಲ್ಲ ಪ್ಲಾನ್ ಇಲ್ಲ ಗೀತಕ್ಕ. ಆಲ್ರೆಡಿ ರಜೆಯಲ್ಲಿ ಇರ್ತೀವಲ್ವಾ, ಕೆಲ್ಸ ಮುಖ್ಯ ಅಲ್ವಾ? ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತ ಅನ್ಬೇಡ ಕಣೆ, ನನಗೆ ತುಂಬಾ ಕೋಪ ಬರುತ್ತಷ್ಟೆ. ಪ್ರಭಾ, ಯಾಕೆ ಕೋಪ ಮಾಡ್ಕೊಳ್ತೀಯ? ಮತ್ತಿನೇನ್ರಿ, ಮದ್ವೆಗೆ ಒಪ್ಸೋದಕ್ಕೆ ಇಷ್ಟ ದಿನ ಆಯ್ತು. ಅದಲ್ದೆ ಗ್ರ್ಯಾಂಡಾಗಿ ಮದ್ವೆ ಮಾಡ್ತೀವಿ ಅಂತ ಒಪ್ಸೋದಕ್ಕೇನೆ ಮನೇಲಿ ದೊಡ್ಡ ಸಭೆನೇ ಆಯ್ತು. ಈಗ ನೋಡಿದ್ರೆ ಹೊಸ ಖ್ಯಾತ ತೆಗಿತಾ ಇದ್ದಾಳೆ. ಸರಿ, ಕೋಪ ಮಾಡ್ಕೋಬೇಡಿ ಅತ್ತೆ, ನಾನು ವಿಕ್ರಾಂತ್ ಡಿಸ್ಕಸ್ ಮಾಡ್ತೀವಿ. ಸರಿಯಾಗಿದೆ. ಅವನು ನಿನ್ ಹಾಗೆ ಇದ್ದಾನೆ. ಸದ್ಯಕ್ಕಿದು ಆಗಲ್ಲ ಹೋಗಲ್ಲ. ಇದಕ್ಕೆ ನಂಗೆ ಸಿಟ್ಟು ಬರೋದು. ನೀವು ಕಿತ್ತಾಡ್ಕೋಬೇಡಿ. ಮದುವೆ ಮೊದಲು ಮಾಡೋಣ, ಆಮೇಲೆ ಅವ್ರವ್ರೇ ಎಲ್ಲ ಡಿಸೈಡ್ ಮಾಡ್ಕೊಳ್ಳಿ. ಏನ್ ಮಾವ, ಕಳ್ಸೋದಕ್ ನೋಡ್ತಿದ್ದೀರಾ? ಇಲ್ಲಮ್ಮ, ನೀನ್ ಹೋಗ್ತಾ ಇರೋದು ನಮ್ಗೆ ದುಃಖ ಇದೆ. ಆದ್ರೆ ಅದಕ್ಕಿಂತ ಜಾಸ್ತಿ ಖುಷಿನೂ ಇದೆ. ನೀನ್ ಸೇರ್ತಿರೋ ಮನೆ ತುಂಬಾ ಒಳ್ಳೇದು. ಅನು ಎಲ್ಲಿ? ಅವಳು ಮಲಗ್ಬಿಟ್ಲು. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ತುಂಬಾ ಲೇಟ್ ಆಗಿದೆ, ವಿಕ್ರಾಂತ್ ಕಾಯ್ತಾ ಇರ್ತಾನೆ. ಸರಿ ಅಮ್ಮ, 1 ನಿಮಿಷ ಬಂದೆ. ತಗೊಳ್ಳಿ ಅಮ್ಮ, ವಿಕ್ರಾಂತ್ ಅವ್ರಿಗೆ ಕೊಟ್ಬಿಡಿ. ಪಲ್ಲವಿ, ನೀನು ವಿಕ್ರಾಂತ್ ಹೆಂಡತಿ ಆಗೋಳು. ವಿಕ್ರಾಂತ್ ಹೆಸರೆಲ್ಲ ಹೇಳೋ ಹಾಗಿಲ್ಲ. ಇನ್ನೂ ಮದ್ವೆನೇ ಆಗಿಲ್ವಲ್ಲ. ಮದ್ವೆ ಆದ್ಮೇಲೆ ವಿಕ್ರಾಂತ್ ಅಂತ ಕರೆಯೋ ಹಾಗಿಲ್ಲ. ಅಚ್ಚುಕಟ್ಟಾಗಿ ರೀ, ಬನ್ರಿ, ಹೋಗ್ರಿ ಅಂತ ಕರಿಬೇಕು. ಅಯ್ಯೋ, ಪಲ್ಲವಿ ಮುಕ್ತಲಿ ನಾಚಿಕೆ ನೋಡಿ. ಸಾಕು ಸಾಕು, ಕಾಲೆಳ್ದಿತ್ತು. ಅಮ್ಮ, ನೀವ್ ಹೋಗಿ ಅಡಿಗೆ ಮಾಡೋದಕ್ಕೆ ಲೇಟ್ ಆಗತ್ತೆ, ಅದಕ್ಕೆ ವಿಕ್ರಾಂತ್ ಅವ್ರಿಗೂ ಅದೇ ಹಾಕೊಟ್ಟೆ. ಸರಿ ಅಮ್ಮ, ಬರ್ತೀನಿ ಪ್ರಭಾ. ಬಾಯ್ ಆಂಟಿ.